ಅವರಿಬ್ರು ಮದುವೆಯಾಗಿ ಜಸ್ಟ್ 3 ವರ್ಷವಾಗಿತ್ತು. ಆದರೆ ಗಂಡನಿಗೆ ಅಕ್ರಮ ಸಂಬಂಧ ಇದೆ ಅನ್ನೋದು ಗೊತ್ತಾಗ್ತಿದ್ದಂತೆ ವಿಚ್ಛೇದನಕ್ಕೆ ಪತ್ನಿ ಮುಂದಾಗಿದ್ಲು. ಹಬ್ಬದ ದಿನ ಮನೆಗೆ ಬರ್ತಿದ್ದಂತೆ ಕುರುಕ್ಷೇತ್ರ ನಡೆದು ಹೋಗಿದೆ. ಹಿಂದೆಲ್ಲ ಗಂಡ ಹೆಂಡತಿ ಜಗಳ ಅಂದ್ರೆ ಉಂಡು ಮಲಗೋ ತನಕ ಅಂತಿದ್ರು. ಆದ್ರೀಗ ಕಾಲ ಬದಲಾಗಿದೆ. ಗಂಡ ಹೆಂಡತಿ ಜಗಳ ಹೇಗಿರುತ್ತೆ ಅನ್ನೋದಕ್ಕೆ ಈ ದೃಶ್ಯವೇ ಜೀವಂತ ಸಾಕ್ಷಿ. ಯಾವ WWFಗೂ ಕಮ್ಮಿ ಇಲ್ಲ ಬಿಡಿ ಇವರ ಹೊಡೆದಾಟ. ಹೆಂಡತಿ ಒಂದೇಟು ಕೊಟ್ರೆ ಗಂಡ ಎರಡೇಟು ಕೊಡ್ತಿದ್ದಾನೆ. ಸಂಬಂಧ ಅನ್ನೋದನ್ನ ಗಾಳಿಗೆ ತೂರಿದವರು ಬೀದಿಯಲ್ಲಿ ನಿಂತ್ಕೊಂಡು ಊರೋರಿಗೆಲ್ಲ ಬಿಟ್ಟಿ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಬಂಬಲವಾಡ ಗ್ರಾಮದಲ್ಲಿ ಇಡೀ ಊರಿನವರು ದೀಪಾವಳಿ ಹಬ್ಬದ ಖುಷಿಯಲ್ಲಿದ್ರು. ಆದ್ರೆ ಇವರ ಮನೆ ಮುಂದೆ ಮಾತ್ರ ದೊಡ್ಡ ಹೈಡ್ರಾಮಾ ನಡೆಯುತ್ತಿತ್ತು. ಗಂಡ ಹೆಂಡತಿ ಮಧ್ಯೆ ಶುರುವಾದ ಗಲಾಟೆ ಯಾವ ಹಂತಕ್ಕೆ ಹೋಗಿದೆ ನೋಡಿ. ರಾಕೇಶ್ ಹಾಗೂ ರಾಜಶ್ರೀ 3 ವರ್ಷದ ಹಿಂದೆ ಮದುವೆಯಾಗಿದ್ರು. ಗುರು ಹಿರಿಯರೇ ನಿಶ್ಚಯಿಸಿ ಹಸೆಮಣೆ ಏರಿಸಿದ್ರು. ಆದ್ರೆ ರಾಕೇಶ್ಗೆ ಬೇರೆ ಹೆಣ್ಮಗಳ ಜೊತೆ ಸಂಬಂಧ ಇದೆ ಅನ್ನೋದು ಪತ್ನಿಯ ಆರೋಪ. ಇದೇ ವಿಷಯವಾಗಿಯೇ ಗಂಡ ಹೆಂಡತಿ ಮಧ್ಯೆ ಆಗಾಗ ಗಲಾಟೆ ಆಗ್ತಿತ್ತು. ಊರಿನವರು ರಾಜಿ ಪಂಚಾಯಿತಿ ಮಾಡಿದ್ರೂ ಸರಿ ಹೋಗಿರಲಿಲ್ಲ. ಹೀಗಾಗಿ 1 ವರ್ಷದಿಂದ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸುತ್ತಿದ್ದಂತೆ ರಾಜಶ್ರೀ ತವರು ಮನೆ ಸೇರ್ಕೊಂಡಿದ್ಲು. ಆದ್ರೆ ಹಬ್ಬದ ದಿನ ಗಂಡನ ಮನೆಗೆ ಬರ್ತಿದ್ದಂತೆ ದೊಡ್ಡ ಕುರುಕ್ಷೇತ್ರವೇ ನಡೆದು ಹೋಗಿದೆ. ನನಗೊಂದು ಮನೆ ಕೊಡಬೇಕು, ಜೊತೆಗೆ 5 ಕೋಟಿ ಹಣ ಕೊಡಬೇಕು ಅಂತ ರಾಜಶ್ರೀ ಬೇಡಿಕೆ ಇಟ್ಟಿದ್ದಾಳಂತೆ. ಒಂದು ವೇಳೆ ನಾನು ಕೇಳಿದಷ್ಟು ಹಣ ಕೊಡದಿದ್ರೆ ನಿಮ್ಮ ಮರ್ಯಾದೆ ಹರಾಜು ಹಾಕ್ತೀನಿ ಅಂತ ಬೆದರಿಕೆ ಹಾಕಿದ್ಲಂತೆ. ಇದೇ ವಿಷಯವಾಗಿ ತಮ್ಮವರನ್ನ ಕರ್ಕೊಂಡು ಬಂದು ಹಲ್ಲೆ ಮಾಡಿದ್ದಾರೆ ಅಂತ ರಾಕೇಶ್ ಕುಟುಂಬಸ್ಥರು ಆರೋಪ ಮಾಡುತ್ತಿದ್ದಾರೆ. ಈಗ ಅವ್ರಿಗೆ ಆಸ್ತಿ ಬೇಕಾಗಿತ್ತು. ಚಿಕ್ಕೋಡ್ಯಾಗ ಮನಿ ಸರ್ ನಮ್ದೊಂದು. ಆ ಮನಿ ಮ್ಯಾಗ ಅವ್ರದ್ದು ಪೂರ್ತಿನೂ ಕಣ್ಣೈತ್ರಿ. ಆ ಮನಿನೂ ಬಿಟ್ಟು ಕೊಡ್ಬೇಕು, ಮತ್ತೆ 5 ಕೋಟಿ ರೂಪಾಯಿ ಕ್ಯಾಶ್ ಕೊಡ್ಬೇಕು. ಇಲ್ಲಂತಂದ್ರೆ ನಿನ್ ಜೀವಂತ ಬಿಡಂಗಿಲ್ಲ. ಮತ್ತೆ ಸೋಷಿಯಲ್ ಮೀಡಿಯಾದಾಗ ಬಿ ನಿಂದ ಏನೈತಿ ಎಲ್ಲಾನು ನಾವು ಇದು ಮಾಡ್ತೇವೆ ಅಂತ ಹೇಳಿ ನಂಗೆ ಮೊದ್ಲಿಂದ ಬ್ಲಾಕ್ ಮೇಲ್ ಮಾಡ್ಕೊತ ಬಂದ್ರಿ ಅವ್ರ. ನಿನ್ನೆ ಬಂದ್ ಕೂಲೆ ನಂಗೆ ಡೈರೆಕ್ಟ್ ನನ್ ಮ್ಯಾಗ ಹಲ್ಲೆ ಮಾಡಿ, ನಮ್ಮ ಫಾದರ್ ಮದರ್ ಮ್ಯಾಗ ಎಲ್ಲ ಹಲ್ಲೆ ಮಾಡಿ ಇದನ್ನ ಹಿಡ್ಕೋದ ಮತ್ತ ಅವ ಹೋಗಿ ಇದ ಹಾಸ್ಪಿಟಲ್ದಾಗ ಅಡ್ಮಿಟ್ ಆಗಿದೆ. ರಾಜೇಶ್ ಪತ್ನಿಯೇ ಹಲ್ಲೆ ಮಾಡಿದ್ದಾಳೆ ಅಂತಿದ್ರೆ ರಾಜಶ್ರೀ ಮಾತ್ರ ಗಂಡನ ಮನೆಯವರೇ ಹೊಡೆದಿದ್ದು ಅಂತ ಆರೋಪ ಮಾಡಿದ್ದಾರೆ. ಹಬ್ಬ ಇದೆ ಅಂತ ನನ್ನ ಹಾಗೂ ನನ್ನ ತಾಯಿಯನ್ನ ಇವರೇ ಮನೆಗೆ ಕರೆಸ್ಕೊಂಡಿದ್ರು. ಇವರು ಮಾತು ನಂಬಿ ಬಂದಿದ್ದಕ್ಕೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಅಂತ ವರದಕ್ಷಿಣೆ ಕಿರುಕುಳದ ಆರೋಪ ಮಾಡಿದ್ದಾರೆ. ನನ್ನ ದೀಪಾವಳಿಗೆ ಹಬ್ಬಕ್ಕಂತೇಳಿ ಕರೆದಿರು ಕರಂತ್ಲೆ ನಾವು ಹೋಗಂತ್ಲೆ ಮತ್ತೆ ಹಿಂಗ ಗಂಡನ ಮನೆಯವ್ರ ಮತ್ ಮೈ ದಿನ ಎಲ್ಲಾರು ಕೂಡಿ ನಮ್ಗ ಬಡ್ದಿದ್ರು. ಯಾಕಂತಲೇ ಇಲ್ಲ ವರದಕ್ಷಿಣೆ ರೊಕ್ಕ ಕೊಡು ಅಂದಾಗ ಒಳಗ್ ಬಾ ಇರ್ಲಿಕ್ಕ ಬರಾಕ್ ಹೋಗಬೇಡ ಅಂತ ಹೇಳಿ ಎಲ್ಲಾರು ಕೂಡಿ ನಾನು ಬಡ್ದಿದಾರ. ಮಾವ, ಅತ್ತಿ, ಗಂಡ, ಮಾವ ಮತ್ತ ಮೈದನಗಳ 2 ಜನ. ಒಟ್ನಲ್ಲಿ 4 ಗೋಡೆ ಮಧ್ಯೆ ಇರಬೇಕಿದ್ದ ವಿಷಯ ಬೀದಿಗೆ ಬಂದು ಬಿದ್ದಿದೆ. ಗಂಡ ಹೆಂಡತಿಯ ಹೊಡಿಬಡಿ ನೋಡಿದ ಊರಿನವರು ಕಂಗಾಲಾಗಿ ಹೋಗಿದ್ದಾರೆ. ಲೋಹಿತ್ ಶಿರೋಳ, ನ್ಯೂಸ್ 18, ಚಿಕ್ಕೋಡಿ. ಹಾವೇರಿಯಲ್ಲೀಗ ಹೋರಿ ಹಬ್ಬದ ಅಬ್ಬರ ಶುರುವಾಗಿದೆ. ಗ್ರಾಮೀಣ ಕ್ರೀಡೆಯ ಸಂಭ್ರಮ ಅಮಾಯಕರ ಜೀವ ತೆಗೀತಾ ಇದೆ. ಮೊದಲ ದಿನದ ಹೋರಿ ಹಬ್ಬದಲ್ಲೇ 3 ಪ್ರಾಣ ಬಿಟ್ಟಿದ್ದಾರೆ. ದೀಪಾವಳಿ ಬಂತಂದ್ರೆ ಸಾಕು ಹಾವೇರಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೋರಿ ಹಬ್ಬದ್ದೇ ಅಬ್ಬರ. ಮಳೆಗಾಲದಲ್ಲಿ ಕಟ್ಮಸ್ತಾಗಿ ಸಾಕಿದ್ದ ಹೋರಿಗಳನ್ನ ತಂದು ಅಖಾಡಕ್ಕೆ ಬಿಟ್ರೆ ಅವುಗಳ ಆರ್ಭಟ ನೋಡೋದೇ ಒಂದು ಅದ್ಭುತ. ಹೋರಿ ಹಿಡೀರಿ, ಕೊಬ್ಬರಿ ಹರಿಯಿರಿ ಅಂತ ಹೋರಿ ಮಾಲೀಕರು ಅಬ್ಬರಿಸ್ತಾ ಇದ್ರೆ ಅಖಾಡದಲ್ಲಿದ್ದಂತಹ ಪೈಲ್ವಾನರು ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಹೋರಿ ಮೇಲೆ ಕೈ ಹಾಕ್ತಾರೆ. ಸಾವಿರಾರು ಜನರ ಮಧ್ಯೆ ನುಗ್ಗಿ ಬರೋ ಕೊಬ್ಬಿದ ಹೋರಿಗಳು ಸಿಕ್ಕವರೆಲ್ಲರನ್ನ ಧೂಳಿಪಟ ಮಾಡ್ತವೆ. ಅಡ್ಡ ಬಂದವರು ಬದುಕುಳಿದಿದ್ದೇ ಅಪರೂಪ. ಹಾವೇರಿಯಲ್ಲಿ ದೀಪಾವಳಿ ಹಬ್ಬದ ದಿನ ಏರ್ಪಡಿಸಿದ್ದ ಹೋರಿ ಬೆದರಿಸೋ ಸ್ಪರ್ಧೆಯಲ್ಲಿ 3 ಬಲಿಯಾಗಿದ್ದಾರೆ. ಹೋರಿ ಹಬ್ಬ ಅನ್ನೋದು ಎಷ್ಟು ಮಜಾ ಕೊಡುತ್ತೋ ಅಷ್ಟೇ ಡೇಂಜರಸ್ ಕೂಡ. ನುಗ್ಗಿ ಬಂದ ಹೋರಿಯೊಂದು ಹೇಗೆ ಆರ್ಭಟಿಸ್ತಾ ಇದೆ ನೋಡಿ. ಕೇಕೆ ಹಾಕ್ತಿದ್ದ ಜನರ ಕಡೆಗೆ ನುಗ್ಗಿ ಬಂದ ಹೋರಿಯೊಂದು ಮನೆಯೊಳಗೆ ನುಗ್ಗಿದೆ. ಸಿಕ್ಕವರನ್ನೆಲ್ಲರನ್ನ ತುಳಿದು ಹಾಕಿದ್ದು 16 ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ.
ಹೋರಿ ಹಬ್ಬದ ಅಬ್ಬರ ಹೋಯ್ತು ಮೂವರ ಪ್ರಾಣ. ಈ ದೃಶ್ಯ ನೋಡಿದ್ರೇನೆ ಎದೆ ಜಲ್ ಅನಿಸ್ತದೆ. ಒಂದೇ ಒಂದು ಏಟು ನೆಲಕ್ಕೆ ಬಿದ್ದವ ಮತ್ತೆ ಮೇಲೇಳಲೇ ಇಲ್ಲ. ಹೋರಿ ಹಿಡಿಬೇಕು ಅಂತ ನಿಂತ ಜಾಗದಲ್ಲೇ ಉಸಿರು ಚೆಲ್ಲಿದ್ದಾನೆ. ನೂರಾರು ಜನರ ಮಧ್ಯೆ ನುಗ್ಗಿ ಬರೋ ಹೋರಿಗಳು ಯಾವ ದಿಕ್ಕಿಗೆ ಬರ್ತಾವೆ ಅಂತ ಹೇಳೋದಕ್ಕಾಗೋದಿಲ್ಲ. ಎಲ್ಲಾಗಿದ್ದು ಅದೇ ನೋಡಿ. ಬಲಕ್ಕೆ ಬರ್ತಿದ್ದ ಹೋರಿಯೊಂದು ಏಕಾಏಕಿ ಎಡಕ್ಕೆ ಎಂಟ್ರಿ ಕೊಟ್ಟಿದೆ. ಹೀಗಾಗಿ ಒಂದೇ ಒಂದು ಕ್ಷಣ ಮೈ ಮರ್ತಿದ್ದಕ್ಕೆ ಯುವಕನ ಪ್ರಾಣ ಪಕ್ಷಿಯೇ ಹಾರಿ ಹೋಗಿದೆ. ಹೋರಿ ಗುದ್ದುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದ್ದು, ನೆಲಕ್ಕೆ ಬಿದ್ದ 24 ವರ್ಷದ ಭರತ್ ದುರಂತ ಅಂತ್ಯ ಕಂಡಿದ್ದಾನೆ. ಹಾವೇರಿ ನಗರದ ಹಳೆ ಪಿಬಿ ರಸ್ತೆಯಲ್ಲೂ ಹೋರಿ ಬೆದರಿಸುವಂತಹ ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ರು. ಕೊಬ್ಬಿದ ಹೋರಿಯನ್ನ ಬಿಟ್ಟು ಜನ ಫುಲ್ ಎಂಜಾಯ್ ಮಾಡ್ತಿದ್ರು. ಈ ವೇಳೆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ದವನ ಪಾಲಿಗೆ ಗೂಳಿಯೊಂದು ಯಮ ಸ್ವರೂಪಿಯಾಗಿದೆ. ಹೆಸ್ಕಾಂ ನಿವೃತ್ತ ನೌಕರ ಚಂದ್ರಶೇಖರ್ಗೆ ಹೋರಿ ಗೊತ್ತಿದ್ದಂತೆ ಸ್ಥಳದಲ್ಲಿ ಪ್ರಾಣ ಬಿಟ್ಟಿದ್ದಾನೆ. ಹಾವೇರಿಯ ದೇವಿ ಹೊಸೂರು ಗ್ರಾಮದಲ್ಲೂ ದುರಂತವೊಂದು ಸಂಭವಿಸಿದೆ. ಹೋರಿ ಹಬ್ಬ ಶುರುವಾಗಿರಲಿಲ್ಲ, ಇನ್ನೂ ಕೂಡ ಇಡೀ ಏರಿಯಾದಲ್ಲಿ ಹೋರಿಯ ಮೆರವಣಿಗೆ ಮಾಡ್ತಾ ಇದ್ರು. ಮೊಹಮ್ಮದ್ ಹುಸೇನ್ ಅನ್ನೋರು ಕಟ್ಟೆ ಮೇಲೆ ಕುತ್ಕೊಂಡು ಹೋರಿ ಹಬ್ಬ ನೋಡ್ತಾ ಇದ್ರು. ಈ ವೇಳೆ ಹೋರಿಯೊಂದು ಏಕಾಏಕಿ ನುಗ್ಗಿ ಬಂದಿದ್ದು ಮೊಹಮ್ಮದ್ ಹುಸೇನ್ರ ಎದೆಗೆ ಗುದ್ದಿದೆ. ಕೂಡಲೇ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರೂ ಪ್ರಯೋಜನವಾಗಿಲ್ಲ. ಹೋರಿ ಇಟ್ಟುಕೊಂಡಂತ ಕಮಿಟಿ, ಆ ಕಮಿಟಿ ಆಗಲಿ ಇಲ್ಲ ಗ್ರಾಮದಿಂದ ಇಟ್ಟಂತ ಕಮಿಟಿ ಆಗಲಿ, ಆ ಹೋರಿ ಹಬ್ಬ ಯಾರ ಆಚರಣೆಯನ್ನು ಇಡ್ತಾರಲ್ಲ ಕಮಿಟಿ, ಬಹಳ ಮುಂಜಾಗ್ರತೆಯನ್ನು ವಹಿಸ್ಕೊಂಡು ಆ ಹಬ್ಬ ನಿರಂತರವಾಗಿ ಮಾಡಬೇಕು. ಒಟ್ನಲ್ಲಿ ಗ್ರಾಮೀಣ ಭಾಗದಲ್ಲಿ ಹೋರಿ ಹಬ್ಬದ ಅಬ್ಬರ ಈಗ ತಾನೇ ಶುರುವಾಗಿದೆ. 2 ತಿಂಗಳುಗಳ ಕಾಲ ಎಲ್ಲೆಂದರಲ್ಲಿ ಹಬ್ಬ ಆಯೋಜನೆ ಮಾಡ್ತಾರೆ. ಹೀಗಾಗಿ ಮುನ್ನೆಚ್ಚರಿಕೆ ವಹಿಸೋದು ತುಂಬಾನೇ ಒಳ್ಳೆಯದು. ನಾಗರಾಜ್ ಮಾಕಪೂರ್, ನ್ಯೂಸ್ 18 ಕನ್ನಡ, ಹಾವೇರಿ.